ಇನ್ನು ನಾಳೆ ಕಾಲಾಷ್ಟಮಿ. ನಿಮ್ಗೆ ಏನೇ ಒಂದು ಇಷ್ಟಾರ್ಥಗಳಿದ್ದು ಕೂಡ ಇದು ಸಂಪೂರ್ಣವಾಗಿ ನೆರವೇರುತ್ತೆ. ಈ ಒಂದು ಸರಳವಾಗಿರುವಂಥ ಒಂದು ತಂತ್ರ ಕೇವಲ 5 ರೂಪಾಯಿ ಕೂಡ ಖರ್ಚಾಗದೇ ಇರುವಂಥದ್ದು, 10 ರೂಪಾಯಿ ಕೂಡ ಖರ್ಚಾಗಿದೆ. ಕೇವಲ ಒಂದೇ ಒಂದು ಅಡಿಕೆಯಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಬೋದು ಅಂತಂದರೆ ಎಷ್ಟು ಅದ್ಭುತ ಅಲ್ವಾ. ಅದಕ್ಕೋಸ್ಕರ ಆ ಒಂದು ತಂತ್ರವನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇದ್ವಿಷ್ಟವತ್ತಿ ಮಹಿತನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಾಕಷ್ಟು ವಿಚಾರಗಳಿದೆ. ಮೊದಲನೇದಾಗಿ ಗಂಧ. ಈ ಗಂಧವನ್ನು ಏನಕ್ಕೆ ಹಾಕ್ಕೊಳ್ಬೇಕು ನೋಡಿ. ಗಂಧ ಹಚ್ಕೊಳ್ಳಿ. ಭಾಳಷ್ಟು ಜನ ದೇವ್ರದ್ದು ಹಾಕೋಬೇಕು ಅಲ್ಲ. ವಿಭೂತಿ, ಕುಂಕುಮ, ಗಂಧ ಇದೆಲ್ಲವೂ ಇರುತ್ತೆ. ಒಂದೊಂದು ಕೂಡ ನಮ್ಮ ದೇಹದ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮಕಾರಿಯಾಗಿ, ಎಷ್ಟು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಗೊತ್ತಾ. ಗಂಧವನ್ನು ಹಾಕಿಕೊಳ್ಳೋದು ತುಂಬ ಅಡ್ವಾಂಟೇಜ್ ಇದೆ. ಈ ಗಂಧವನ್ನು ಹಾಕಿಕೊಳ್ಳುವುದರಿಂದ ನಿಮಗೆ ಸ್ಕಿನ್ ಡಿಸೀಸಸ್ ಬರೋದಿಲ್ಲ, ನಂಬರ್ 1. ನಂಬರ್ 2, ಇನ್ನೊಂದು ದೇಹ ತಂಪಾಗುತ್ತದೆ ಗಂಧವನ್ನು ಹಚ್ಚಿಕೊಳ್ಳುವುದರಿಂದ. ಗೊತ್ತಲ್ಲ, ನೀವು ದೇಹದಲ್ಲಿ ಒಂದೇ ಒಂದು ಭಾಗದಲ್ಲಿ ಸಣ್ಣದಾಗಿ ನೀವು ಗಂಧವನ್ನು ಹಚ್ಕೊಂಡ್ರು ಕೂಡ ಅದರ ಒಂದು ಎನರ್ಜಿ ಇಡೀ ನೋಡಿ. ಇವಾಗ ಎಕ್ಸಾಂಪಲು ಗಂಧ ಈ ಹಣೆಗೆ ಹಚ್ಕೊಳ್ಳಿ, ಇಡೀ ಮುಖದಲ್ಲಿ ಏನಾಗುತ್ತೆ ನಿಮಗೆ ಅದರ ಪ್ರಭಾವವನ್ನು ಬೀರಿ ಅಲ್ಲಿ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳಾಗೋದಿಲ್ಲ, ಅಂದರೆ ಸ್ಕಿನ್ ಪ್ರಾಬ್ಲಮ್ ಆಗೋದಿಲ್ಲ. ಜೊತೆಗೆ ಇನ್ನೊಂದು, ಆ ಗಂಧವನ್ನು ಹಚ್ಕೊಳ್ಳೋದ್ರಿಂದ ಭಗವಂತನ ಒಂದು ಆಶೀರ್ವಾದ ಇರ್ತದೆ. ಜೊತೆಗೆ ಇನ್ನೊಂದು ಏನಂತ ತಂಪಾಗುತ್ತೆ. ಅದಕ್ಕೆ ನೋಡಿ, ಈ ಪುರೋಹಿತರೆಲ್ಲ ಏನು ಮಾಡ್ತಾರೆ, ಗಂಧವನ್ನು ಮೈಗೆಲ್ಲ ಇಲ್ಲಿ ಹಚ್ಕೊಳ್ಳೋದು, ಹೊಟ್ಟೆಗೆ ಹಚ್ಕೊಳ್ಳೋವಂಥದ್ದು, ಇಲ್ಲಿಗೆ ಹಚ್ಕೊಳ್ಳೋದು. ಈಗ ರಾಘವೇಂದ್ರ ಸ್ವಾಮಿಗಳು ಈ ಫೋಟೋ ನೋಡಿ, ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣುತ್ತೆ ಗಂಧವನ್ನು ಹಚ್ಚಿಕೊಳ್ಳೋದು. ಆ ಫೋಟೋದಲ್ಲಿ ನೋಡೋದಕ್ಕೆ ಒಂದು ಸಂತೋಷ ಗೊತ್ತಲ್ಲ. ಹಾಗಾಗಿ ಇಲ್ಲಿ ಎದೆಯ ಮೇಲೆ, ಹೊಟ್ಟೆಯ ಭಾಗದಲ್ಲಿ, ಮತ್ತು ಕೈಯಲ್ಲಿ ಇದೆಲ್ಲ ಅದಕ್ಕೆ ಆದಂಥ ಒಂದು ದೈವಿಕವಾದಂಥ ಒಂದು ಮಹತ್ವ ಅನ್ನೋಂಥದ್ದಿದೆ. ಅದ್ರ ಬಗ್ಗೆ ಇನ್ನೊಂದ್ಸರಿ ತಿಳಿಸ್ಕೊಡ್ತೀನಿ. ಏನಕ್ಕೆ ಅದನ್ನು ಹಾಕೋತಾರೆ, ಏನಕ್ಕೆ ನಾಮದ ಥರ ಹಾಕೋತಾರೆ, ಎಲ್ಲವನ್ನು ಹಾಕೋದೆ. ನೀವು ಪ್ರತಿನಿತ್ಯ ನಿಮ್ಮ ದೇಹ ಫಳ ಅಂತ ಉಳಿಬೇಕು ಅಂತಂದರೆ, ಆರೋಗ್ಯದಾಯಕವಾಗಿರಬೇಕು ಅಂತಂದರೆ ಗಂಧವನ್ನು ಚೆನ್ನಾಗಿ ಅರೆದು ಅದನ್ನು ದೇಹಕ್ಕೆ ಹಾಕಿಕೊಳ್ಳಬೇಕು. ಈ ದೇಹ ಫುಲ್ಲು ಹಿಂಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಇಲ್ಲಿ ಹೊಟ್ಟೆ ಮೇಲೆ, ಎದೆ ಮೇಲೆ ಹೆಂಗಾರು ಹಾಕೊಳ್ಳಿ. ಗೊತ್ತಲ್ಲ, ಅದನ್ನು ಹಾಕೋತು ಅಂತಂದರೆ ಇಡೀ ದೇಹ ತಂಪು. ನೋಡಿ, ಬೇಸಿಗೆ ಈ ಮಂಗಳೂರು ಕಡೆ ಎಲ್ಲ ಫುಲ್ಲು ಬೇಸಿಗೆ. ಅವರು ಏನು ಅಂತಂದರೆ ನೋಡಿ, ಈಗಲೂ ಕೂಡ ದೇವಸ್ಥಾನದಲ್ಲಿ ಶರ್ಟನ್ನು ತೆಗೀರಿ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋದರೆ. ಯಾಕೆ, ಒಳಗೆ ಹಿಂದಿನ ಕಾಲದಲ್ಲಿ ತುಂಬ ಶೆಕೆ ಇತ್ತು ಗೊತ್ತಲ್ಲ. ಇನ್ನೊಂದು ಪಾಸಿಟಿವ್, ದೇವಸ್ಥಾನದಲ್ಲಿರುವಂಥ ಒಂದು ದೈವಿಕ ಒಂದು ಶಕ್ತಿ ನೇರವಾಗಿ ದೇಹಕ್ಕೆ ಬಿದ್ದು ನಮಗೆ ಒಂದು ಆರೋಗ್ಯ ಬರಲಿ, ಖುಷಿ ಸಿಗಲಿ, ಪಾಸಿಟಿವ್ ಎನರ್ಜಿ ಬರಲಿ. ಬಟ್ಟೆ ಹಾಕ್ಕೊಂಡ್ರೆ ಅಲ್ಲಿ ಸಿಕ್ಕಾಕೊಳ್ಳುತ್ತೆ, ನಾವು ರಿಸೀವ್ ಮಾಡ್ಕೊಳಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ತೆಗಿದೆ. ಮತ್ತು ಶೆಕೆ ಆಗ್ತದೆ. ಸಾವಿರಾರು ಜನ ಒಂದು ರೂಮಲ್ಲಿ ಒಬ್ಬರಿದ್ರೆ ಏನಿಲ್ಲ, ಅದೇ 10 ಜನ ಇದ್ರೆ ಎಷ್ಟು ಶೆಕೆ ಆಗುತ್ತೆ ಗೊತ್ತಾ. ಹಾಗಾಗಿ ಒಂದು ವೈಜ್ಞಾನಿಕವಾಗಿ ಶೆಕೆ ಹೋಗಬೇಕು, ಮತ್ತು ದೈವ ಶಕ್ತಿ ನಾವು ಹೀರ್ಕೋಬೇಕು ಅನ್ನೋದಕ್ಕೋಸ್ಕರ ಭಗವಂತನ ಸಂಪೂರ್ಣ ಒಂದು ಆಶೀರ್ವಾದ ಸಿಗಲಿ ಅಂದರೆ ಶರ್ಟನ್ನು ತೆಗಿಲೇಬೇಕು ಅಂತಲ್ಲ. ಇದು ತುಂಬ ಮಹತ್ವ. ಜೊತೆಗೆ ಗಂಧವನ್ನು ಹಾಕಿಕೊಂಡು ಹೋಯಿತು ಅಂತಂದರೆ ಇನ್ನೂ ಪವರ್ಫುಲ್. ನೋಡಿ, ಮುಖದ ಒಂದು ಇಲ್ಲೊಂದು ಹಾಕೊಳ್ಳೋಂಥದ್ದು, ಇಲ್ಲೊಂದು ಸ್ವಲ್ಪ ಇಲ್ಲಿ ಹೊಟ್ಟೆ ಮೇಲೆ, ಎದೆ ಮೇಲೆ ಎಲ್ಲ ಹಾಕೋತಂದ್ರೆ ಇಡೀ ದೇಹ ನಿಮಗೆ ಪಾಸಿಟಿವ್ ಎನರ್ಜಿ ಇರುತ್ತೆ, ಮತ್ತು ಜೊತೆಗೆ ತಂಪಾಗಿರುತ್ತೆ, ಮತ್ತು ಭಗವಂತನ ಆಶೀರ್ವಾದನೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ಪ್ರತಿನಿತ್ಯ ಗಂಧನ ತೇದು ಬರೀ ಹಣೆಗೆ ಮಾತ್ರ ಹಚ್ಕೊಳ್ಳೋದಲ್ಲ, ದೇಹಕ್ಕೆ ಎಲ್ಲ ಕಡೆ ಹಚ್ಕೊಂಡು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ವಿಶೇಷವಾದಂಥದ್ದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಧನವಶೀಕರಣ ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ₹1,00,00,000 ಇದ್ದಂಗೆ
ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಮೂಲವ್ಯಾಧಿ, ಭಾಳಷ್ಟು ಜನಕ್ಕೆ ಮೂಲವ್ಯಾಧಿಯ ಸಮಸ್ಯೆ ಇರುತ್ತೆ. ಈ ಮೂಲವ್ಯಾಧಿ ಅಂತಂದರೆ ಪೈಲ್ಸ್ ಮತ್ತು ಪಿಸ್ತುಲ ಪ್ರಾಬ್ಲಮ್ಮು. ನೀವು ಪೈಲ್ಸ್ ಮತ್ತು ಪಿಸ್ತುಲ ಪ್ರಾಬ್ಲಮ್ ಇರುವಂಥವ್ರು ಭಾಳಷ್ಟು ಜನ ನೋಡಿದ್ದೀನಿ. ಅವರು ಪೈಲೆಕ್ಸ್ ಅಂತ ಉರಿಗೆ ನೋಗೆ ಪೈಲೆಕ್ಸ್ ಅಂತ ಅಂದ್ಬಿಟ್ಟು ಒಂದು ಆಯಿಂಟ್ಮೆಂಟ್ ಹಾಕೋತಾರೆ. ನೀವು ಅದರ ಬದಲು ನೀವೇನು ಮಾಡಬೇಕು ಅಂತಂದರೆ ಶುದ್ಧವಾದಂತಹ ಒಂದು ಕೊಬ್ಬರಿ ಎಣ್ಣೆನ ಪ್ರತಿದಿನ ಎಲ್ಲಿ ಮೂಲವ್ಯಾಧಿ ಇದೆ ಅಲ್ಲಿ ಹಚ್ತಾ ಬರಬೇಕು. ಹಚ್ತಾ ಬಂತು ಅಂತಂದರೆ ಪೈಲ್ಸು ಕಡಿಮೆ ಆಗುತ್ತೆ. ಒಂದು ನೀವು ಸ್ವಲ್ಪ ಈಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋಂತಿದ್ರು ಕೂಡ ನೀವು ಕೊಬ್ಬರಿ ಎಣ್ಣೆನ ಹಚ್ಬಿಡ್ತು ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅದು ಗೊತ್ತಲ್ಲ. ಖಂಡಿತವಾಗಿ ಶುದ್ಧವಾಗಿರಬೇಕು. ನೀವು ಗಾಣದ ಎಣ್ಣೆಯಾಗಿರಬೇಕು. ಅಲ್ಲಿ ನೀವು ಮಾಡಿಸ್ಕೋಬೇಕು. ನೀವು ಕೊಬ್ಬರಿನ ಕೊಟ್ಬಿಟ್ಟು ಮಾಡ್ತು ಅಂದರೆ ಅಲ್ಲಿ ಅವನಲ್ಲೇ ಮಾಡಿ ಕೊಡ್ತಾನೆ. ಈ ಒಂದು ಇದನ್ನು ಮಾಡ್ತು ಅಂತಂದರೆ ಕೊಬ್ಬರಿ ಎಣ್ಣೆನ ನೀವು ಅಪ್ಲೈ ಮಾಡ್ತು ಅಂತಂದರೆ ನೋವು ಕಡಿಮೆ ಆಗುತ್ತೆ. ಜೊತೆಗೆ ಮೂಲಂಗಿಯನ್ನು ಕಟ್ ಮಾಡಿ ತುರಿದು ಅದನ್ನು ಒಂದು ಅರ್ಧ ಗಂಟೆ ನೆನೆ ಹಾಕಿ ಅದನ್ನು ಸೇವನೆ ಮಾಡ್ತು ಅಂತಂದರೂ ಕೂಡ ನಿಮಗೆ ಮೂಲವ್ಯಾಧಿ ಕಡಿಮೆ ಆಗುತ್ತೆ. ಜೊತೆಗೆ ಒಂದು ಮುದ್ರೆಯನ್ನು ಹೇಳಿಕೊಡ್ತೀನಿ. ಪ್ರತಿನಿತ್ಯ ಇದು 3 ಮಾಡ್ತು ಅಂತ ನಿಮಗೆ ಪೈಲ್ಸ್ ನಾರ್ಮಲ್. ನೀವು ಯಾವ ಆಪ್ರೇಷನ್ನು ಮಾಡಿಸೋಗಿಲ್ಲ, ಯಾವ ಮಾತ್ರೆ ತೊಗೊಳ್ಳಿ, ಯಾವ ಆಯಿಂಟ್ಮೆಂಟ್ ಹಾಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಅದು ಯಾವ ಮುದ್ರೆ ಅಂತಂದರೆ ಅಪಾನ ಮುದ್ರೆ. ನೋಡಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರ ಬೆರಳು, ತೋರ್ಬೆರಳು ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಅಪಾನ ಮುದ್ರೆ. ಇದನ್ನು 25 ನಿಮಿಷ, ಜಾಸ್ತಿ ಇರೋರು 25 ನಿಮಿಷ, ಕಡಿಮೆ ಇರೋಂಥ 20 ನಿಮಿಷ ಮಾಡಿದ್ರೆ ಸಾಕು. ನಿಮಗೆ ಮೂಲವ್ಯಾಧಿ ಅನ್ನುವಂಥದ್ದು ನಾರ್ಮಲಾಗಿ ಬಂದ್ಬಿಡುತ್ತೆ. ಅಸಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀವಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ. ಸಂಸಾರ ಅನ್ನೋಂಥ ಗೋಡು ನಿತ್ಯ ನರಕ. ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ. ಗುರುಗಳ ಮುಖಾಂತರ ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ. ಹೆಸರನ್ನ ಬರೆಸಿ ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ ಅಲ್ಲ. ಇನ್ನು ನಾಳೆ ಕಾಲಾಷ್ಟಮಿ. ಈ ಕಾಲಾಷ್ಟಮಿ ದಿನ ನೀವೇನು ಮಾಡಬೇಕು ಅಂತಂದರೆ, ನೀವು ಈ ಒಂದು ವಸ್ತುವನ್ನು ಮನೇಲಿ ಇಡಬೇಕು. ಯಾವ ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಎಕ್ಕದ ಗಣಪತಿ. ಈ ಎಕ್ಕದ ಗಣಪತಿಯನ್ನು ಇಡಬೇಕು. ಈ ಎಕ್ಕದ ಗಣಪತಿಯನ್ನು ಇಟ್ಟು ನೀವು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಒಂದು A4 ಸೈಜ್ ಶೀಟಲ್ಲಿ ಬರೀರಿ. ಎಲ್ಲವನ್ನು ಬರೀರಿ. ಅದನ್ನು ಮಡಿಸ್ಬೇಕು. ಮಡಿಸಿ ನೀವೇನು ಮಾಡಬೇಕು, ಅದರ ಮಧ್ಯದಲ್ಲಿ ಅರಿಶಿಣವನ್ನು ಸವರಬೇಕು. ಅರಿಶಿಣವನ್ನು ಸವರಿ ಮತ್ತು 4 ಮೂಲೆಗೂ ಕೂಡ ಅರಿಶಿಣವನ್ನು ಹಾಕಬೇಕು. ಬರೆದಿರೋಂಥ ಜಾಗದ ಮೇಲುಗಡೆನೆ ಅದನ್ನು ಮಡಿಸಿ ನೀವು ಕೆಳಗಡೆ ಇಟ್ಟು ಅದರ ಮೇಲೆ ಎಕ್ಕದ ಗಣಪತಿಯನ್ನು ಇಡಬೇಕು. ಮತ್ತು ಅದೇ ಚೀಟಿ ಮೇಲೆ
ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದ್ಬಿಡ್ತದೆ, ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10ರಿಂದ 20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಯಾರದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಗುಂಡು ಅಡಿಕೆ ಏನೇಳಿ ಗುಂಡಡಿಕೆ ಅಂತ ಬರುತ್ತೆ. ಫರದ ಕಟ್ಟಾಗಿರೋಂಥ ಅಡಿಕೆ ಗುಂಡಡಿಕೆ ಕೇಳಿದ್ರೆ ಕೊಡ್ತಾರೆ. ಗ್ರಂಥಿಗೆ ಅಂಗಡಿಲಿ ಒಂದು 2-3 ರೂಪಾಯಿ ಕೊಟ್ಟು ಅಥವಾ 5 ರೂಪಾಯಿ ಕೊಟ್ಟು ಅದನ್ನು ಇಡಬೇಕು. ಅದ್ರ ಮುಂದೆ ಗರಿಕೆ ಹುಲ್ಲನ್ನ ತೆಗೆದು ಅರ್ಪಣೆ ಮಾಡಿ ಪೂಜೆ ಮಾಡಬೇಕು ನೀವು, ಗೊತ್ತಲ್ಲ. ಈ ಪೂಜೆ ಮಾಡಿಬಿಟ್ಟು ನೀವೇನು ಮಾಡಬೇಕಂದ್ರೆ ಭಕ್ತಿಯಿಂದ ಪೂಜೆ ಮಾಡಿ ನೀವು ಓಂ ಕಾಲಭೈರವಾಯ ನಮಃ ಅಂತ 108 ಸರಿ ಜಪ ಮಾಡಿ ಕೂತ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸು ಸ್ವಾಮಿ ಅಂತ ಭಕ್ತಿಯಿಂದ ಕೇಳ್ಕೊಳ್ಳಿ, ಗೊತ್ತಾಯ್ತಲ್ಲ. ಆಮೇಲೆ ನೆಕ್ಸ್ಟ್ ಡೇ ನೀವೇನು ಮಾಡಬೇಕು ಅಂತಂದರೆ ಆ ಗುಂಡಡಿಕೆಯನ್ನು ನೀವು ಮರದ ಕೆಳಗಡೆ ಹಾಕಿ ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಚೀಟಿ ಒಳಗಡೆ ಇಟ್ಟು ಅದನ್ನು ಮಡಿಸಿ ಯಾವ್ದಾದ್ರು ಬುಕ್ ಕೆಳಗಡೆನೋ ಅಥವಾ ಅಟ್ಟದ ಮೇಲೋ ಅಥವಾ ನಿಮ್ಮ ಬೀರಿನಲ್ಲೋ ಅಥವಾ ನೀವೆಲ್ಲಾದರೂ ಒಂದು ಕಡೆ ಇಟ್ಕೊಳ್ಳಿ, ಗೊತ್ತಾಯ್ತಲ್ಲ. ಆಮೇಲೆ ಈ ಎಕ್ಕದ ಗಣಪತಿನ ಹಾಗೆ ಇಟ್ಕೊಳ್ಳಿ. ಆ ಗರಿಕೆ ಹುಲ್ಲು ಮಾತ್ರ ಅದನ್ನು ಇಟ್ಟು ಒಂದು ಕಡೆ ಎಲ್ಲರೂ ಒಂದು ಕಡೆ ಸೇಫಾಗಿ ಎತ್ತಿಡಿ. ಸಾಕೊಂದು ಕವರಲ್ಲಿ ಹಾಕಿಡಿ, ಎತ್ತಿಡಿ. ನಿಮ್ಮ ಖಂಡಿತವಾಗ್ಲೂ ಕೆಲವೇ ದಿನ ನಿಮ್ಮ ಟೈಮ್ ಏನಾದ್ರು ಚೆನ್ನಾಗಿತ್ತಂದರೆ ಕೆಲವೇ ದಿನಗಳಲ್ಲಿ, ತಿಂಗಳು ಬೇಡ ತಿಂಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ, ಗೊತ್ತಾಯ್ತಲ್ಲ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರಿಗೆ ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪನ ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ